ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮುರಳಿ ಜೊತೆಗೆ ಸ್ವಾಗತ. ನೋಡಿ, ಇವರು BME ಕ್ಯಾಟ್ರಸ್ ಓನರು ಬಸವರಾಜ್ ಸರ್ ಅಂತ ಬಿಟ್ಟು. ಸರ್, ನಿಮ್ಮದು ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಸರ್? 25 ವರ್ಷದಿಂದ ಮಾಡ್ತಾ ಇದ್ದೀವಿ. 25 ವರ್ಷ. ನೋಡಿ, ಇವರು 25 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇರೋಂಥದ್ದು. ಇಡೀ ಬೆಂಗಳೂರಲ್ಲಿ ಯಾವುದೇ ದೊಡ್ಡ ಮದುವೆ ಇವರು ಬೀಗ್ರೂಟ ಮಾಡೋವಂಥದ್ದು. ಎಷ್ಟೇ ಸಾವಿರ ಜನಕ್ಕೆ ಇರಲಿ ಬೆಂಗಳೂರಲ್ಲಿ ಆರಾಮಾಗಿ ಮಾಡಾಕ್ತೀವಿ ನಾವು, ತಲೆ ಕೆಡಿಸ್ಕೊಳ್ಳಲ್ಲ. ಆರಾಮಾಗಿ ಮಾಡಾಕ್ತಾರೆ. ಇವ್ರ ಹತ್ರ ಏನಿಲ್ಲ ಅಂದ್ರೆ ಎಷ್ಟು ಸಾವಿರ ಜನ ಮಾಡ್ತಾ ಇದ್ದಾರೆ ಸರ್ ನಿಮ್ಮ ಹತ್ರ? ನಮ್ಮ ಹತ್ರ ಸಾಮಾನ್ಯವಾಗಿ ಒಂದು 200ರಿಂದ 300 ಜನ ಕೆಲಸಗಾರ ಇದ್ದಾರೆ. ಓಕೆ. ನೋಡಿ, 200ರಿಂದ 300 ಜನ ಪರ್ಮನೆಂಟ್ ಆಗಿ ಇವ್ರ ಹತ್ರ ಇರೋಂಥದ್ದು. ಮತ್ತೆ ಹುಡುಗರು ಬಳಸಕ್ಕಂತಾನೆ ಅವರದ್ದು ಅದೇನೆ ಅವರೇ ಸಪ್ರೇಟ್ ಆಗಿ ಬರ್ತಾರೆ. ಅವರೊಂದು 750ರಿಂದ 800 ಜನ ಅವರಿದ್ದಾರೆ. ಎಷ್ಟು ಸಾವಿರ ಜನಕ್ಕೆ ಮಾಡಿರ್ತೀರಾ ಸರ್ ನೀವು? ನಾವು ಲಾಸ್ಟ್ ಒಂದು 50-60 ಸಾವಿರ ಜನ ಮಾಡಿದ್ದೀವಿ. ನೋಡಿ, 50ರಿಂದ 60 ಸಾವಿರ ಜನಕ್ಕೆ ಅಡುಗೆ ಮಾಡಿಸಿದ್ದಾರೆ. ನಾವು ಎಲ್ಲರ ಥರ ಸುಳ್ಳು ಪಳ್ಳೆಲ್ಲ ಹೇಳಕ್ ಹೋಗಲ್ಲ. ಸುಳ್ಳು ಪಳ್ಳ ಏನಿಲ್ಲ. ಮತ್ತೆ ನಾನು ಆಲ್ಮೋಸ್ಟ್ ಇದು ಒಂದು ತಿಂಗಳಿಂದ ಇವ್ರ ಹತ್ರ ಅಡುಗೆ ಶೂಟ್ ಮಾಡ್ತಾ ಇದ್ದೀನಿ. ಈ ಅಡುಗೆದಲ್ಲಿ ಯಾವುದೇ ರೀತಿ ಕಲರ್ ಇಲ್ಲ, ಮತ್ತೆ ಟೇಸ್ಟಿಂಗ್ ಪೌಡರ್ ಇಲ್ಲ, ಏನೂ ಇಲ್ಲ. ನೀಟಾಗಿ ಸಕ್ಕತ್ತಾಗಿ ಮಾಡ್ತಾ ಇದ್ದಾರೆ. ಇವತ್ತು ಕ್ರೇಜಿ ಪಾರ್ಕಲ್ಲಿ ಮಾಡ್ತಾ ಇದ್ದಾರೆ, RR ನಗರದಲ್ಲೇ. ಇಲ್ಲಿ ಒಂದು 1,500 ಜನಕ್ಕೆ ಅಡುಗೆ ಮಾಡಿಸ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಸರ್. ನಿಮ್ಮಿಂದ ನೋಡಿ, ಇವರಿಂದ ಸುಮಾರು ಜನ ಅಡುಗೆ ನೋಡ್ತಾ ಇದ್ದಾರೆ. ನಮ್ಮಿಂದ ಸುಮಾರು ಜನ ಬದುಕ್ತಾರೆ. ಹೌದು. ಥ್ಯಾಂಕ್ ಯು ಸರ್. ಸುಮಾರು ಜನ ನಮ್ಮ ಕರ ಕೆಲಸ ಮಾಡೋರೆ. ಸರಿ ಸರ್, ಥ್ಯಾಂಕ್ ಯು ಸರ್. ನೋಡಿ, ನಿಮ್ಮ ಮನೇಲಿ ಯಾವುದೇ ಫಂಕ್ಷನ್ಸ್ ನಡೀಲಿ, ವೆಜ್ ಆಗಲಿ ನಾನ್ ವೆಜ್ ಆಗಲಿ, ಇವ್ರನ್ನ BME ಕ್ಯಾಟ್ರಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ವೆಲ್ಕಮ್ಗೆ ಚಿಕನ್ ಪಕೋಡ ಮಾಡ್ತಾ ಇದ್ದಾರೆ. ಚಿಕನ್ ಪಕೋಡ ಬಂದು ಆಲ್ಮೋಸ್ಟ್ ಒಂದು 15 kg ಚಿಕನ್ನು, ಬೋನ್ಲೆಸ್ ಚಿಕನಿಂದ ಮಾಡ್ತಾರ ಅಂಥದ್ದು ಒಂದು ಚಿಕನ್ ಪಕೋಡ. ಬನ್ನಿ, ಇದು ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ತೋರಿಸ್ಕೊಡ್ತೀನಿ. ಇದು BME ಕ್ಯಾಟ್ರಸ್ ಕಡೆಯಿಂದ ಬಾಬು ಅಣ್ಣ ಇದು ಮಾಡ್ತಾರಂಥದ್ದು. ಬನ್ನಿ ಯಾವ ರೀತಿ ಮಾಡ್ತಾರೆ ಅಂತ ಬಿಟ್ಟು ನೋಡೋಣ. ನೋಡಿ, ಈಗ ಚಿಕನ್ ಪಕೋಡ ಮಾಡೋದಕ್ಕೆ ಚಿಲ್ಲಿ ಒನಕೆಯಲ್ಲಿ ಬಕೆಟಲ್ಲಿ ಹಾಕ್ಕೊಂಡು ಜಜ್ಜಿರೋ ಅಂಥದ್ದು. ಮತ್ತು ಇದರಲ್ಲೇ ಬೆಳ್ಳುಳ್ಳಿ ಮತ್ತು ಶುಂಠಿ. ನೋಡಿ, ನೀವು ನೋಡ್ಬೋದು, ಬೆಳ್ಳುಳ್ಳಿ ಮತ್ತು ಶುಂಠಿ ಇದನ್ನು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡಿದ್ದಾರೆ. ನೋಡಿ, ಹಸಿಮೆಣಸಿನ್ಕಾಯಿ 1/4 kg ಇದೆ, ಮತ್ತು ಬೆಳ್ಳುಳ್ಳಿ 1/4 kg ಇದೆ, ಮತ್ತು ಶುಂಠಿ 1/4 kg ಇದೆ. ಇದನ್ನು ಕಟ್ ಮಾಡಿ ಈ ಮೂರನ್ನು ಹಾಕ್ಕೊಂಡಿರೋ ಅಂಥದ್ದು. ನೋಡಿ, ಚಿಕನ್ ಮಸಾಲ 100 ಗ್ರಾಮ್ ಹಾಕುತ್ತಿದ್ದಾರೆ. ಚಿಕನ್ ಮಸಾಲ 100 ಗ್ರಾಮ್. ಓಕೆ. ಗರಂ ಮಸಾಲ 100 ಗ್ರಾಮ್ ಹಾಕ್ತಾ ಇದ್ದಾರೆ. ನೋಡಿ, ಚಕ್ಕೆ, ಲವಂಗ ಮತ್ತು ಏಲಕ್ಕಿ ಅರ್ಧ ಸೌಟ್ ಹಾಕ್ಕೊತಾ ಇದ್ದಾರೆ. ಓಕೆ. ನೋಡಿ, ಧನಿಯಾ ಪುಡಿ 100 ಗ್ರಾಮ್ ಹಾಕ್ತಾ ಇದ್ದಾರೆ, ಫುಲ್ಲು 1 ಸೌಟು. ನೋಡಿ, ವೈಟ್ ಪೆಪ್ಪರ್ ಪೌಡರು 100 ಗ್ರಾಮ್ ಹಾಕ್ತಾ ಇದ್ದಾರೆ, 1 ಪ್ಯಾಕೆಟ್. ನೋಡಿ, 15 kg ಚಿಕನ್ಗೆ 200 ಗ್ರಾಮ್ ಉಪ್ಪು ಹಾಕ್ತಾ ಇದ್ದಾರೆ. ಅಕ್ಕಿ ಹಿಟ್ಟು 200 ಗ್ರಾಮ್ ಹಾಕ್ತಾ ಇದ್ದಾರೆ. ಇದು 100 ಗ್ರಾಮ್. 100 ಗ್ರಾಮ್. ನೋಡಿ, 1 ಸೌಟು 100 ಗ್ರಾಮ್ ಬರುತ್ತೆ ಅಂಥದ್ದು, 2 ಸೌಟ್ ಹಾಕ್ತಾ ಇದ್ದಾರೆ. 2 ಸೌಟು ಹಾಕಿರೋಂಥದ್ದು. ನೋಡಿ, ಎವರೆಸ್ಟ್ ಟಿಕ್ಕಾಲಲ್ಲೂ ಖಾರದ ಪುಡಿ 200 ಗ್ರಾಮ್ ಹಾಕ್ತಾ ಇದ್ದಾರೆ. ನೋಡಿ, 1 2 ನೋಡಿ, 2 ಸೌಟು ಹಾಕಿರೋಂಥದ್ದು. ಸ್ನೇಹಿತರೆ, ನೋಡಿ, ಚಿಕನ್ ಪಕೋಡಾಗೆ ಚಿಕನ್ನು ಕಟ್ ಮಾಡ್ಕೊಂಡಿದ್ದಾರೆ. ಇದು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋಂಥದ್ದು. ನೋಡಿ, ಈ ಥರ ಪೀಸಸ್ಸು ಕಟ್ ಮಾಡಿ ಇಟ್ಕೊಂಡಿರೋಂಥದ್ದು. ಇದು ತೊಳೆದು ಇಟ್ಕೊಂಡಿದ್ದಾರೆ, ತೊಳೆದು ಕಟ್ ಮಾಡಿರೋಂಥದ್ದು. ಈಗ ಮಸಾಲದಲ್ಲಿ ಮಿಕ್ಸ್ ಮಾಡ್ಕೊತಾರೆ ಇದನ್ನು. ನೋಡಿ, 1 ಹಿಡಿ ಸಬ್ಬಕ್ಕಿ ಸೊಪ್ಪು ಹಾಕ್ತಾ ಇದ್ದಾರೆ. ನೋಡಿ, 1 ಹಿಡಿ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಂಡಿದ್ದಾರೆ, ಇದು ತೊಳೆದು ಹಾಕ್ಕೊಂಡಿದ್ದಾರೆ. ಈಗ ಈ 1.5 kg ಈರುಳ್ಳಿ ಹಾಕ್ತಾ ಇದ್ದಾರೆ, ಸಣ್ಣ ಕಚ್ಚಿರೋಂಥ ಈರುಳ್ಳಿ. ಇದು ಈರುಳ್ಳಿ ಹಾಕ್ತಾರ ಅಂಥದ್ದು. 1.5 kg ಈರುಳ್ಳಿ ಹಾಕ್ತದೆ. ಚೆನ್ನಾಗಿ ಮಿಕ್ಸ್ ಮಾಡುತ್ತಿದ್ದಾರೆ. ನೋಡಿ, ಇದನ್ನ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಅದಾದ ನಂತರ ಚಿಕನ್ ಮಿಕ್ಸ್ ಮಾಡುತ್ತಿದ್ದಾರೆ. ಓಕೆ. ಅದನ್ನ ಹಂಗೆ ಹಾಕಿ ಮಾತಾಡ್ತೀನಿ. ಚಿಕನ್ ಮಿಕ್ಸ್ ಮಾಡುತ್ತಿದ್ದಾರೆ. ಅದು ನೆಕ್ಸ್ಟ್ ಚಿಕನ್ ಹಾಕೋ ಮಗ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ಇದರಲ್ಲಿ ಚಿಕನ್ ಹಾಕೋಣ ಅಂತ. ನೋಡಿ, ಮಸಾಲ ಫುಲ್ಲು ಇದು ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಈಗ ಚಿಕನ್ ಹಾಕ್ತಾ ಇದ್ದಾರೆ. ಚಿಕನು 15 kg ಇದು ಸಣ್ಣ ಕಟ್ ಮಾಡಿರೋಂಥ ಚಿಕನ್ನು ಹಾಕ್ತಾ ಇದ್ದಾರೆ.
ಚಿಕನ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಇದು ಎಷ್ಟೊತ್ತು ಬಿಡ್ತೀರಾ? ಇದು ಲೈಕ್ ಒಂದು 2 ಅವರ್ ಬಿಡ್ತೀರಲ್ಲ ಇದು? ನೋಡಿ ಮಸಾಲಾದಲ್ಲಿ ಒಂದು 2 ಅವರ್ ಈ ಥರ ಬಿಡ್ತಾರೆ. ಬಿಟ್ಟಿದ್ದಾದಮೇಲೆ ಇದು ಎಣ್ಣೆಲಿ ಹಾಕ್ಕೊಳೋಂಥದ್ದು. ಸ್ನೇಹಿತರೆ ನೋಡಿ, ಮಸಾಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಇದರಲ್ಲಿ ಏನೆಲ್ಲ ಹಾಕ್ತಾರೆ ಮತ್ತೆ ತೋರಿಸ್ತೀನಿ. ನೋಡಿ ಈಗ ಮೊಟ್ಟೆ ಹಾಕ್ತಾ ಇದ್ದಾರೆ. ಮೊಟ್ಟೆ 15 kg ಚಿಕನ್ಗೆ 15 ಮೊಟ್ಟೆ ಹಾಕ್ತಾ ಇದ್ದಾರೆ. ನೋಡಿ 15 ಮೊಟ್ಟೆ ಹಾಕ್ಕೊಂಡಿದ್ದಾರೆ. ನೋಡಿ ಮೊಟ್ಟೆ ಮತ್ತು ಸಬ್ಬಕ್ಕಿ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ತಾ ಇದ್ದಾರೆ. kg ಕಳ್ಳೆ ಹಸಿಟ್ಟು ಹಾಕ್ಕೊತಾ ಇದ್ದಾರೆ. 1/4 kg ಕಾರ್ನ್ಫ್ಲವರ್ ಹಾಕ್ಕೊತಾ ಇದ್ದಾರೆ. ನೋಡಿ 1 ಸೌಟು 2 ಸೌಟು. ನೋಡಿ 2.5 ಸೌಟು 2.5 ಸೌಟು ಕಾರ್ನ್ಫ್ಲವರ್ ಹಾಕ್ಕೊಂಡಿರೋಂಥದ್ದು. ಇದಕ್ಕೆ ಮಸಾಲೆ ಎಲ್ಲ ಫುಲ್ ಹಾಕ್ಕೊಂಡಿದ್ದಾರೆ. ಇದು ಇಷ್ಟೇ ಮಸಾಲ ಹಾಕ್ಕೊಂಡಿರೋಂಥದ್ದು. ಇದರಲ್ಲಿ ಮತ್ತೆ ಇದನ್ನು ಮಿಕ್ಸ್ ಮಾಡಿ ಮತ್ತೆ ಎಣ್ಣೆಲಿ ಹಾಕ್ಕೊತಾರೆ. ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡೋವಂಥದ್ದು. ನೋಡಿ ಇದು ಬಾಬು ಅಣ್ಣ ಮಾಡ್ತಾ ಇರೋದು. ಇರ್ಲಿ ನೋಡಿ ಮಸಾಲ ಅನ್ನೋದು ಪೀಸ್ಗೆ ಕರೆಕ್ಟಾಗಿ ನೀಟಾಗಿ ಮುಟ್ಟಬೇಕು. ಆ ಕಾರಣಕ್ಕೆ ನೋಡಿ ಇದು ಏನಿಲ್ಲ ಅಂದರೂ ಒಂದು 10 ನಿಮಿಷದಿಂದ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 7ರಿಂದ ಒಂದು 10 ನಿಮಿಷ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಇದು ಚಿಕನ್ ಪಕೋಡ ಅನ್ನೋದು ಚೆನ್ನಾಗಿರುತ್ತೆ. ನೋಡಿ ಈ ಥರ ಮಿಕ್ಸಿಂಗ್ ಮಾಡುವಾಗ ಕೈಗೆ ಎಣ್ಣೆ ಹಚ್ಕೊತಾರೆ. ಕೈಗೆ ಎಣ್ಣೆ ಹಚ್ಕೊಳೋದ್ರಿಂದ ಖಾರ ಅನ್ನೋದು ಇರಲ್ಲ. ಇಲ್ಲ ಅಂತಂದರೆ ಹಸಿಮೆಣಸಿನ್ಕಾಯಿ ಇದರಲ್ಲೇ ಇರುತ್ತಲ್ಲ, ಆ ಕೈಗೆ ಖಾರ ಅನ್ನೋದು ಬರೋದಿಲ್ಲ. ನೋಡಿ ಆ ಕಾರಣಕ್ಕೆ ಎಣ್ಣೆ ಹಚ್ಕೊತಾರೆ ಇವರು. ಎಣ್ಣೆ ಹಚ್ಕೊಂಡು ಈ ಥರ ಮಿಕ್ಸಿಂಗ್ ಮಾಡೋ ಅಂಥದ್ದು. ನೋಡಿ ಫುಲ್ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಒಂದು 10 ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋ ಅಂಥದ್ದು. ಪಕೋಡಾಗೆ ಮಸಾಲ ರೆಡಿ ಆಗಿದೆ ಈಗ. ನೋಡಿ ಲಾಸ್ಟಲ್ಲಿ ಈಗ ಮೈದಾ ಹಾಕ್ಕೊತಾ ಇದ್ದಾರೆ. ಮೈದಾ 300 ಗ್ರಾಮ್ ಮೈದಾ ಹಾಕ್ಕೊತಾ ಇದ್ದಾರೆ. ನೋಡಿ 1 ಸೌಟು, ನೋಡಿ 2 ಮತ್ತು 3. ನೋಡಿ 3 ಸೌಟು ಮೈದಾ ಹಾಕ್ಕೊಂಡಿರೋಂಥದ್ದು. ಒಂದು 300 ಗ್ರಾಮಷ್ಟು ಮೈದಾ. ಮತ್ತು ಇದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿ ಹಾಕಿದ್ರೆ ಎಣ್ಣೆಲಿ ಕರ್ದಾದ್ಮೇಲೆ ಅದು ಯಾರು ತಿನ್ನಲ್ಲ. ಅದು ಮಸಾಲಾಗೆ ಅದು ಪೀಸ್ಗೆ ಹಿಡಿಯುತ್ತೆ. ಆ ಕಾರಣಕ್ಕೆ ನೋಡಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ತಾರಂಥದ್ದು. ನೋಡಿ ಸಣ್ಣ ಕಟ್ ಮಾಡಿದ್ದಾರೆ. ನೋಡಿ ಹಂಗೆ ಹಾಕಿದ್ರೆ ಅದು ಬಿಟ್ಕೊಂಡ್ಬಿಡುತ್ತೆ. ಆ ಎಣ್ಣೆ ಹಾಕಿದ ತಕ್ಷಣ ಬಿಟ್ಕೊಳುತ್ತೆ. ಆ ಕಾರಣಕ್ಕೆ ಇವರು ಸಣ್ಣಕ್ಕೆ ಕಟ್ ಮಾಡಿ ಕರಿಬೇವು ಸೊಪ್ಪು ಹಾಕ್ತಾರಂಥದ್ದು. ಒಳ್ಳೆ ಸ್ಮೆಲ್ಲು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಆ ಕಾರಣಕ್ಕೆ ಹಾಕ್ತಾರಂಥದ್ದು. ನಾವು 1.5 ಅವರ್ ಆಗಿದೆ. ಆದಮೇಲೆ ಈಗ ಎಣ್ಣೆಯಲ್ಲಿ ಬಿಟ್ಕೊಂಡು ಈಗ ಫ್ರೈ ಮಾಡ್ತಾರಂಥದ್ದು. ನೋಡಿ ಒಂದು ಟ್ರಿಪ್ ಆಗಿದೆ ಆಲ್ರೆಡಿ. 1 ಟ್ರಿಪ್ ಆಗಿರೋದನ್ನ ಈಗ ತೆಗಿತಾ ಇದ್ದಾರೆ. ನೋಡಿ ಚಿಕನ್ ಪಕೋಡ ಈಗ ಹಾಕ್ಕೊತಾ ಇದ್ದಾರೆ. ಎಣ್ಣೆ ಫುಲ್ಲು ಕಾದಿದೆ. ಒಂದು ಸತಿ ಹಾಕಿದ್ಮೇಲೆ ಆಲ್ಮೋಸ್ಟ್ ಒಂದು 2 ನಿಮಿಷ ಮತ್ತೆ ಎಣ್ಣೆಯನ್ನು ಕಾಯಿಸ್ಕೊತಾರೆ. ಕಾಯಿಸ್ಕೊಂಡಿದ್ದಾದ್ಮೇಲೆ ಈ ಥರ ಒಂದೊಂದೇ ಉದುರಿಸ್ಕೊತಾರೆ. ನೋಡಿ ಈ ಥರ. ಚಿಕನ್ ಪಕೋಡ ನೋಡಿ ಪಕೋಡ ತಿನ್ನೋದ್ನ
2 kg ಹಾಕ್ಕೊಂತೀರಾ? ಹಾಂ ನೋಡಿ, ಒಂದು ಟೈಮ್ಗೆ ಒಂದು 2 ರಿಂದ 2.5 kg ಈ ಥರ ಹಾಕೋಣ ಅಂತ. ನೋಡಿ, ಎಣ್ಣೆಯಲ್ಲಿ ಒಂದು 5 ರಿಂದ 10 ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಾರೆ. ಫ್ರೈ ಮಾಡಿ ಇದನ್ನು ತೆಗಿಯೋಂಥದ್ದು. ನೋಡಿ, ಪಕೋಡ ಅನ್ನೋದು, ಚಿಕನ್ ಪಕೋಡ ಅನ್ನೋದು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡಿ ಈಗ ತೆಗಿತಾ ಇದ್ದಾರೆ. ನೋಡಿ, ಇಷ್ಟು ಮಾತ್ರ ಇದನ್ನು ಫ್ರೈ ಮಾಡ್ಕೊತಾರೆ. ನೋಡಿ, ಇದು ಒಂದು 3 ಸತಿ ಮಾಡ್ಕೊಂಡಿದ್ದಾರೆ. 3 ಸತಿ ಮಾಡ್ಕೊಂಡು ಈಗ ಪರೋಟದಲ್ಲಿ ಹಾಕ್ಕೊಂತಾರೆ. ಸ್ನೇಹಿತರೆ ನೋಡಿ, ಚಿಕನ್ ಪಕೋಡ ಅನ್ನೋದು ರೆಡಿ ಆಗಿದೆ. ಇದು ಒಂದು ಅರ್ಧ ಹಾಕ್ಕೊಂಡಿದ್ದಾರೆ, ಇನ್ನೂ ಅರ್ಧ ನೋಡಿ ಇಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಎಣ್ಣೆ ಕಾದ್ಮೇಲೆ ಈ ಥರ ರೆಡಿ ಮಾಡಿ ಕೊಡ್ತಾ ಇರ್ತಾರೆ. ಸ್ನೇಹಿತರೆ ನೋಡಿ, ಇದು 2ನೇ ಟೈಮ್ ಹಾಕ್ಕೊತಾ ಇದ್ದಾರೆ. ನೋಡಿ, ಎಣ್ಣೆ ಫುಲ್ ಕಾದಿರಬೇಕು. ಕಾದಿದ ಮೇಲೆ ಈ ಥರ ಬಿಡೋ ಅಂಥದ್ದು. ನೋಡಿ, 2ನೇ ಸತಿ ಹಾಕಿ ತೆಗ್ದಿರೋ ಅಂಥದ್ದು ಇದು ಚಿಕನ್ ಪಕೋಡ. ನೋಡಿ, ಫ್ರೈ ಆಗಿದೆ. ಒಂದು 5 ರಿಂದ 10 ನಿಮಿಷ ಇದನ್ನು ಫ್ರೈ ಮಾಡ್ಕೊಂಡಿದ್ದಾರೆ. ಫ್ರೈ ಮಾಡ್ಕೊಂಡು ಈಗ ತೆಗಿತಾ ಇದ್ದಾರೆ. ನೋಡಿ, ಮಳವಳ್ಳಿ ಬಸವರಾಜ್ ಅಂತ. ಮನಗನಹಳ್ಳಿ ಅಲಿಯಾಸ್ ಬಸವ, ಕರಿಬಸವ. ಪಕೋಡ ಅನ್ನೋದು ರೆಡಿ ಆಗಿದೆ. ಚಿಕನ್ ಪಕೋಡ ಸ್ನೇಹಿತರೆ ನಮಸ್ಕಾರ. ನೋಡಿ, ಇದು ಕ್ರೇಜಿ ಪಾರ್ಕ್ ಬಂದಿದ್ದೀನಿ ಇವತ್ತು. ಕ್ರೇಜಿ ಪಾರ್ಕಲ್ಲಿ ಇವರು BME ಕ್ಯಾಟರರ್ಸ್ ಕಡೆಯವರು ಇವರು ಅಡುಗೆ ಮಾಡ್ತಾರಂಥದ್ದು. ಇವರು ಪ್ರತಿಯೊಂದು ಅಡುಗೆನೂ ಸಕ್ಕತ್ತಾಗಿ ಮಾಡ್ತಾರೆ. ಸುಮಾರು 1 ಮಂತಿಂದ ನಾನು ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಯಾವುದೇ ರೀತಿ ಒಂದು ಟೇಸ್ಟಿಂಗ್ ಪೌಡರ್ ಆಗಲಿ, ಕಲರ್ ಆಗಲಿ ಏನೂ ಬಳಸ್ತಿರೇ ಇದು ಮಾಡೋ ಅಂಥದ್ದು. ಇಲ್ಲಿ ಮಟನ್ ಬಿರಿಯಾನಿ, ಮಟನ್ ಕುರ್ಮಾ, ಚಿಲ್ಲಿ ಚಿಕನ್ ಕಬಾಬು ಮತ್ತು ಚಿಕನ್ ಪಕೋಡ ಮತ್ತು ಈ ಥರ ವೆರೈಟಿ ಅಡುಗೆಗಳು ಮಾಡಿಸ್ಕೊಡ್ತಾರೆ. ನಿಮಗೆ ಏನೇ ಫಂಕ್ಷನ್ಸ್ ಇದ್ದರೂ ನಾನ್ ವೆಜ್ ಇಲ್ಲಿ, ವೆಜ್ ಇಲ್ಲಿ, ಆಲ್ ರೌಂಡ್ ಇಂಡಿಯಾದಲ್ಲಿ ಇವರು ನಡೆಸ್ಕೊಡ್ತಾರೆ. ಪ್ರತಿಯೊಂದು ಸಖತ್ತಾಗಿ ಮಾಡ್ತಾರೆ. ಪ್ರತಿಯೊಂದು ಏನೇ ಕಂಪ್ಲೇಂಟ್ ಇಲ್ದಿರ ಇವರು ನಡೆಸ್ಕೊಡ್ತಾರೆ. ನೋಡಿ, ಇವರು 100 ರಿಂದ ಆಲ್ಮೋಸ್ಟ್ 1-1.5 ಲಕ್ಷ ಜನವರೆಗೂ ಇದ್ರೂ ಫಂಕ್ಷನ್ಸು ಮಾಡಿಕೊಡ್ತಾರೆ. ಪ್ರತಿಯೊಂದು ಏನೇ ಇದ್ರೂ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಸ್ನೇಹಿತರೆ ನೋಡಿ, ನಾನು ಬಂತಿಯಲ್ಲೇ ಕೂತ್ಕೊಂಡು ಊಟ ಮಾಡಿದೆ. ತುಂಬ ಚೆನ್ನಾಗಿತ್ತು. ಎಲ್ಲ ಥರ ಅಡುಗೆಗಳು, ಪ್ರತಿಯೊಂದು ಅಡುಗೆನೂ ತುಂಬಾ ಯೂನಿಕ್ ಆಗಿತ್ತು. ಯಾವುದೇ ರೀತಿ ಒಂದು ಮಸಾಲ ಜಾಸ್ತಿ ಇಲ್ಲ, ಏನೂ ಇಲ್ಲ. ಕರೆಕ್ಟಾಗಿ ನೀಟಾಗಿ ಕ್ಲೀನಾಗಿ ಮಾಡಿರೋಂಥದ್ದು. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.